ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜಂ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಕೆಂಗೇರಿ ಏಕಾತಾ ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30x40 ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ತೀವಿ. ಫಸ್ಟ್ ಆಗಿ ಸೆಕೆಂಡ್ ಫ್ಲೋರ್ನಲ್ಲಿ ನಿಮಗೆ ಎಲಿವೇಶನ್ನಲ್ಲಿ ಫಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ 9 ಫೀಟ್ ಹೈಟ್ ಗೇಟ್ ಮಾಡಿದ್ದಾರೆ. ಓಪನ್ ಟೈಪ್ ಗೇಟ್ಸ್ ಮಾಡಿರುವಂಥದ್ದು. ಗೇಟ್ನಲ್ಲಿ ಬಂದು ನಿಮಗೆ MS ಟ್ಯೂಬ್ಸ್ ಹಾಗೆ MS CNC ಕಟಿಂಗ್ ಶೀಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಪಾರ್ಕಿಂಗ್ ಜೊತೆ ಒಂದು 1 BHK ಹೌಸ್ ಕೂಡ ಮಾಡಿರುವಂಥದ್ದು. ಇಲ್ಲಿ ವಾಲ್ ಪೂರ್ತಿ ನಿಮಗೆ ಟೈಲ್ ಮತ್ತು ಗ್ರೆನೇಟ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು ರೂಫ್ ಹೈಟ್ವರೆಗೂ. ಪಾರ್ಕಿಂಗ್ನ ಫ್ಲೋರಿಂಗ್ ಬಂದು ನಿಮಗೆ 15x15 ಸೈಜ್ನ ಡಿಜಿಟಲ್ ಆಂಟಿಸ್ಕಿಟ್ ಟೈಲ್ ಯೂಸ್ ಮಾಡಿದ್ದಾರೆ. ಹಾಗೆ ಬಿಲ್ಡಿಂಗ್ನ 3 ಕಡೆ ನಿಮಗೆ 2 ಫೀಟ್ ಸೆಟ್ ಬ್ಯಾಕ್ ಸಿಗುತ್ತೆ. ಈ ಒಂದು ಪಾರ್ಕಿಂಗ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 2 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುತ್ತೆ. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಇಲ್ಲಿ ಬರುತ್ತೆ. ಇಲ್ಲಿ ಪ್ಯಾಸೇಜ್ ಕೊಟ್ಟಿರುವಂಥದ್ದು 1 BHK ಹೌಸ್ಗೆ ಹೋಗೋದಕ್ಕೆ ಪೋರ್ಟಿಕೋ ತರ ಕೊಟ್ಟಿದ್ದಾರೆ. ಇಲ್ಲಿಂದ ನಮಗೆ ಎಕ್ಸ್ಟೀರಿಯರ್ ಸ್ಟೇಜ್ ಸ್ಟಾರ್ಟ್ ಆಗುವಂಥದ್ದು. ಸ್ಟೇರ್ ಕೇಸ್ ನಲ್ಲಿ ಬಂದು ಆಂಟಿಕ್ ಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು. ಈ ಕಡೆ ಗ್ರಿಲ್ ಬಂದು ನಿಮಗೆ MS ಟ್ಯೂಬ್ಸ್ ನಲ್ಲಿ ಸೇಫ್ಟಿ ಗ್ರಿಲ್ ಮಾಡಿರುವಂಥದ್ದು. ಪೂರ್ತಿ ಒಂದು ಸೈಡ್ ಪೂರ್ತಿ ನಿಮಗೆ ನಾರ್ತ್ ಫೇಸಿಂಗ್ ವಾಲ್ ಪೂರ್ತಿ ನಿಮಗೆ ಗ್ರಿಲ್ ಮಾಡಿದ್ದಾರೆ. ಗ್ರಿಲ್ ನಲ್ಲಿ ಕವರ್ ಮಾಡಿರುವಂಥದ್ದು. ಇನ್ನು ಮೇನ್ ಡೋರ್ ವಾಲ್ ಹತ್ರ ಬಂದ್ರೆ ನೀವು ಇಲ್ಲಿ ಬಂದು ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ನೋಡ್ಬೋದು. ನ್ಯಾಚುರಲ್ ಸ್ಟೋನ್ ಟೈಪ್ ನ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಮೇನ್ ಡೋರ್ ನಲ್ಲಿ ಬಂದು ನಿಮಗೆ ಟೀಕುಡ್ ನಲ್ಲಿ ಮಾಡಿರುವಂತ ವಾಸ್ಕಲ್ ಹಾಗೆ ಮೈನ್ ಡೋರ್ ಸಿಗುತ್ತೆ. ಒಳ್ಳೆ ಸೈಜ್ ನ ಮೈನ್ ಡೋರ್ ವಾಸ್ಕಲ್ ಯೂಸ್ ಮಾಡಿರುವಂಥದ್ದು. 10 ಇಂಚಸ್ ವಾಸ್ಕಲ್ ಯೂಸ್ ಮಾಡಿದ್ದಾರೆ. ಒಂದ್ ಸೈಡ್ ನಲ್ಲಿ ಸಿಂಗಲ್ ಶೀಟರ್ ವಿಂಡೋ ಕೊಟ್ಟಿದ್ದಾರೆ. ಮೇನ್ ಡೋರ್ ನಲ್ಲಿ ಬಂದು ನಿಮಗೆ ಕಾರ್ವಿಂಗ್ ಡಿಸೈನ್ ಮೇನ್ ಡೋರ್ ಮಾಡಿರುವಂಥದ್ದು ನೋಡ್ಬೋದು. ಹಾಗೆ ನಿಮಗೆ ಬಯೋಮೆಟ್ರಿಕ್ ಲಾಕ್ ಹಾಕಿದ್ದಾರೆ ಇಲ್ಲಿ ಮೇನ್ ಡೋರ್ ನಲ್ಲಿ. ಒಳಗೆ ಎಂಟ್ರಿ ಆದ್ರೆ ನಮಗೆ ರೈಟ್ ಸೈಡ್ ನಲ್ಲಿ ಲಿವಿಂಗ್ ಏರಿಯಾ ಸಿಗುತ್ತೆ. ಇಲ್ಲಿ ಒಂದು ಲಿವಿಂಗ್ ಏರಿಯಾ ಸಿಗುವಂಥದ್ದು. ಡಬಲ್ ಹೈಟ್ ಲಿವಿಂಗ್ ಕೊಟ್ಟಿದ್ದಾರೆ. ಒಂದು TV ಕ್ಯಾಬಿನೆಟ್ ಬರುತ್ತೆ. ಒಂದು ಸೈಡ್ ನಲ್ಲಿ ಪ್ರೊಫೈಲ್ ಡೋರ್ ಯೂಸ್ ಮಾಡಿ ಶೋ ಪೀಸಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಪ್ರೊಫೈಲ್ ಲೈಟ್ಸ್ ಕೂಡ ಕೊಟ್ಟಿರುವಂಥದ್ದಲ್ಲಿ. ಇಲ್ಲಿ ಕ್ಯಾಬಿನೆಟ್ ಬರುತ್ತೆ. ಈ ಕಡೆ ನಿಮಗೆ 4 ಶೀಟರ್ನ ವಿಂಡೋ ಸಿಗುತ್ತೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಆಗಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಡಬಲ್ ಲೈಟ್ ಕೊಟ್ಟಿರುವಂಥದ್ದು ಲೈಟಿಂಗ್ ಮಾಡಿದ್ದಾರೆ. ಸೀಲಿಂಗ್ ಡಬಲ್ ಲೈಟ್ ಸೀಲಿಂಗ್ ಅಲ್ಲಿ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಝೂಮರ್ ಲೈಟ್ ಹಾಕಿರುವಂಥದ್ದು ಇಲ್ಲಿ. ಈ ಕಡೆ ನೋಡೋದಾದ್ರೆ ನೀವು ಮೇನ್ ಡೋರ್ ಫ್ರಂಟ್ ಅಲ್ಲಿ ಕೂಡ ನಿಮಗೆ ಸೀಲಿಂಗ್ ಅಲ್ಲಿ ವುಡ್ ವರ್ಕ್ ಹಾಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಡಿಸೈನರ್ ಝೂಮರ್ ಲೈಟ್ಸ್ ಹಾಕಿರುವಂಥದ್ದು. ಸ್ಪಾಟ್ ಲೈಟ್ಸ್ ಆಗಿ ಆಂಬಿಯಂಟ್ ಲೈಟಿಂಗ್ ಕೂಡ ಮಾಡಿದ್ದಾರೆ. ಇಲ್ಲಿ ಒಂದು ಪಾರ್ಟಿಷನ್ ಟೈಪ್ ಮಾಡಿರುವಂಥದ್ದು ಪೂಜಾ ರೂಮ್ ಹತ್ರ. ಓಪನ್ ಕಿಚನ್ ಏರಿಯಾ ಬರುತ್ತೆ. ಇಲ್ಲಿ ಡೈನಿಂಗ್ ಏರಿಯಾ ಬರುವಂಥದ್ದು. ಈ ವಾಲ್ ನೀವು ಫೋಟೋ ಫ್ರೇಮ್ ವಾಲ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ ಇಲ್ಲೊಂದು ಶೋ ಪೀಸಸ್ ಇಡೋದಕ್ಕೆ. ಹಾಗೆ 2 ಶೀಟರ್ನ ವಿಂಡೋ ಸಿಗುತ್ತೆ. ಓಪನ್ ಕಿಚನ್ ಏರಿಯಾ ಬರುತ್ತೆ. ತುಂಬಾ ಸ್ಪೇಷಿಯಸ್ ಆಗಿದೆ. ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ. ಕಿಚನ್ ಹಾಗೆ ಡೈನಿಂಗ್ ಏರಿಯಾ. ಕಿಚನ್ನ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 9 ಟ್ಯಾಂಡಮ್ ಬಾಕ್ಸಸ್ ಬರುತ್ತೆ. ಒಂದು BPO ಬಾಟಲ್ ಪುಲ್ ಔಟ್ ಯೂಸ್ ಮಾಡಿದ್ದಾರೆ. ಸ್ಲ್ಯಾಬ್ ನಲ್ಲಿ ಬಂದು ಆರ್ಟಿಫಿಷಿಯಲ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. 2 ಫೀಟ್ನ ಕ್ವಾಡ್ ಸಿಂಕ್ ಯೂಸ್ ಮಾಡಿದ್ದಾರೆ. ಟ್ಯಾಪ್ ಕೂಡ ಕೊಟ್ಟಿರುವಂಥದ್ದು. ಸಿಂಕ್ ಪಕ್ಕದಲ್ಲಿ ನಿಮ್ಗೊಂದು ಟಾಯ್ಲೆಟ್ ಬರುತ್ತೆ. ಒಂದು 2 ಶೀಟರ್ನ 2 ವಿಂಡೋಗಳು ಸಿಗುತ್ತೆ. ಇಲ್ಲಿ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ವಾಲ್ ನಲ್ಲಿ ಪೂರ್ತಿ ನಿಮಗೆ ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಅದ್ರ ಮೇಲೆ ನಿಮಗೆ ಲಾಫ್ಟ್ ಕೊಟ್ಟಿರುವಂಥದ್ದು. L ಶೇಪ್ ನಲ್ಲಿ ಲಾಫ್ಟ್ ಸಿಗುತ್ತೆ. ಲಾಫ್ಟ್ ಬಾಟಮ್ ಅಲ್ಲಿ ನಿಮಗೆ ಪ್ರೊಫೈಲ್ ಲೈಟ್ ಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ
ಪ್ರೊಫೈಲ್ ಲೈಟ್ ಹಾಗೆ ಆಂಬಿಯಂಟ್ ಲೈಟಿಂಗ್ ಮತ್ತು ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು ಇಲ್ಲಿ. ಇನ್ನು ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಡೋರ್ ಸಿಗುತ್ತೆ. ಇಲ್ಲಿ ಕಿಚನ್ ಯುಟಿಲಿಟಿ ಡೋರ್ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಈ ಕಡೆ ಕಿಚನ್ ಯುಟಿಲಿಟಿ ಬರುತ್ತೆ. ಇಲ್ಲೂ ಕೂಡ ಸಿಂಕ್ ಹಾಕಿದ್ದಾರೆ. ಇಲ್ಲಿ ಒಂದು ಸಿಂಕ್ ಹಾಕಿರುವಂಥದ್ದು. ಯುಟಿಲಿಟಿ ಏರಿಯಾ ಪೂರ್ತಿ ನಿಮಗೆ MS ರಾಡ್ಸ್ ಇಂದ ಡ್ರಿಲ್ ಮಾಡಿರುವಂಥದ್ದು. ಇದು ನಿಮಗೆ ಈ ಕಡೆ ಮೇನ್ ಡೋರ್ ಕಡೆಗೆ ಎಂಟ್ರೆನ್ಸ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿಂದ ಕೂಡ ಒಂದು ಎಂಟ್ರಿ ಇದೆ ನಿಮಗೆ. ಇನ್ನು ಈ ಕಡೆ ನೋಡೋದಾದ್ರೆ ನೀವು ಇಲ್ಲಿ ದೇವ್ ಮೂಲೆಗೆ ಕರೆಕ್ಟ್ ಆಗಿ ನಮಗೆ ಪೂಜಾ ರೂಮ್ ಸಿಗುತ್ತೆ. ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಆಗಿ ಸ್ಪಾಟ್ ಲೈಟ್ ಕೊಟ್ಟಿದ್ದಾರೆ. ಗೋಪುರ ಟೈಪ್ ಡಿಸೈನ್ ಮಾಡಿರುವಂಥದ್ದು ನೋಡ್ಬೋದು. ಮೇಲೆ ವುಡ್ ವರ್ಕ್ ನಲ್ಲಿ ಮಾಡಿದ್ದಾರೆ. ಪ್ರೊಫೈಲ್ ಲೈಟ್ ಕೊಟ್ಟಿದ್ದಾರೆ ಬಾಟಮ್ ಅಲ್ಲಿ. ಇಲ್ಲೂ ಕೂಡ ನಿಮಗೆ ಒಂದು 2 ಶೇಟರ್ನ ವಿಂಡೋ ಕೊಟ್ಟಿರುವಂಥದ್ದು. ಪೂಜಾ ರೂಮ್ ನ ಡೋರ್ ಮತ್ತು ವಾಸ್ಕಲ್ ಗೊತ್ತು ನಿಮಗೆ ಟೀ ಕುಡ್ ನಲ್ಲಿ ಮಾಡಿರುವಂಥದ್ದು. ಸಿ ಶೇಪ್ ಫ್ರೇಮ್ ಮಾಡಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ಡೋರ್ ನಲ್ಲಿ. ಪೂಜಾ ರೂಮ್ ಫ್ಲೋರಿಂಗ್ ಬಂದು ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಹಾಕಿರುವಂಥದ್ದು. ಸ್ಲ್ಯಾಬ್ ನಲ್ಲಿ ಆರ್ಟಿಫಿಷಿಯಲ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸ್ಲ್ಯಾಬ್ ಕೆಳಗಡೆ ನಿಮಗೆ 4 ಡ್ರಾಯರ್ಗಳು ಕೊಟ್ಟಿದ್ದಾರೆ ಸ್ಟೋರೇಜ್ಗೆ. ವಾಲ್ ನಲ್ಲಿ ಕೂಡ ಪೂರ್ತಿ ನಿಮಗೆ ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಗೋಲ್ಡನ್ ಕಲರ್ ಬೀಡಿಂಗ್ ಕೊಟ್ಟಿದ್ದಾರೆ ಜಾಯಿಂಟ್ಸ್ ನಲ್ಲಿ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು ನೋಡಬಹುದು ಗೋಪುರ ಡಿಸೈನ್ ಮಾಡಿರುವಂಥದ್ದು. ಆಂಬಿಯಂಟ್ ಲೈಟಿಂಗ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿದೆ ಪೂಜಾ ರೂಮ್. ನಿಮಗೆ ದೊಡ್ಡದಾಗಿ ಬರುವಂಥದ್ದು. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ನಿಮಗೆ ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿರುವಂಥದ್ದು. ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್. ಇನ್ನು ಇಲ್ಲಿ ನೋಡೋದಾದ್ರೆ ನೀವು ಇಲ್ಲಿ ಪ್ರೊಫೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೇ ಡೋರ್ ಸಿಗುವಂಥದ್ದು ನಿಮಗೆ ಹಿಡನ್ ಡೋರ್. ಇದ್ರೊಳಗಡೆ ನಿಮಗೆ ಕಾಮನ್ ವಾಶ್ರೂಮ್ ಬರುತ್ತೆ. ಇಲ್ಲೊಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಎಲ್ಲ ಫಿಟ್ಟಿಂಗ್ಸ್ ಕೂಡ ಕಂಪ್ಲೀಟ್ ಆಗಿರುವಂಥದ್ದು. ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಕಮೋಡ್ ಹಾಗೆ ವಾಶ್ ಬೇಸನ್ ಎಲ್ಲ ನಿಮಗೆ ಟ್ಯಾಪ್ಸ್ ಜಾಗ್ವಾರ್ದೆ ಹಾಕಿರುವಂಥದ್ದು. ವಾಲ್ನಲ್ಲಿ ಬಂದು ರೂಫ್ ಹೈಟ್ವರೆಗೂ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. 2x4 ಟೈಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಒಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಇನ್ನು ಇದ್ರ ಪಕ್ಕದಲ್ಲೇ ನಮಗೆ ಪೇರೆಂಟ್ ರೂಮ್ನ ಡೋರ್ ಸಿಗುತ್ತೆ. ಇಲ್ಲಿ ಬಂದು ನಿಮಗೆ ರೂಮ್ನಲ್ಲಿ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಹಾಗೆ ಲಾಫ್ಟ್ ಸಿಗುತ್ತೆ. ಸ್ಮಾಲ್ ಸೈಜ್ ಒಂದು ಕಾಟ್ ಮಾಡಿರುವಂಥದ್ದು. ಕ್ವೀನ್ ಸೈಜ್ ಬರುವಂಥದ್ದು ಇದು. ಹಾಗೆ 3 ಶೇಟರ್ನ ವಿಂಡೋ ಸಿಗುತ್ತೆ. ಕಾಟ್ನ ಒಂದು ಕಡೆ ಡ್ರಾಯರ್ ಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಆಗಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಫ್ಯಾನ್ ಹಾಕಿದ್ದಾರೆ. ಐಟಂಬರ್ನ BLDC ಫ್ಯಾನ್ ಹಾಕಿರುವಂಥದ್ದು. ಇಲ್ಲಿ ಫ್ಯಾನ್ ನಲ್ಲಿ ನಿಮಗೆ ಲೈಟಿಂಗ್ ಕೂಡ ಇರುವಂಥದ್ದು. ಇನ್ನು ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದರೆ ನಮಗೆ ಇಲ್ಲಿ ಲಿವಿಂಗ್ನಲ್ಲೇ ಇಂಟೀರಿಯರ್ ಸ್ಟೇರ್ ಸ್ಟಾರ್ಟ್ ಆಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶ್ಡ್ ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ರೈಲಿಂಗ್ ಬಂದು ಟೀಕ್ವುಡ್ ಹಾಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂತಹ ರೈಲಿಂಗ್ ಸಿಗುತ್ತೆ. ಮೇಲೆ ಬಂದರೆ ನಮಗೆ ನೋಡ್ಬೋದು ಇಲ್ಲಿ ಝೂಮರ್ ಲೈಟ್ ಹಾಕಿರುವಂಥದ್ದು. ಲಿವಿಂಗ್ನ ವ್ಯೂ ಈ ಥರ ಬರುತ್ತೆ ಮೇಲಿಂದ. ಇಲ್ಲಿ ಮೇಲೆ ಬಂದರೆ ಇಲ್ಲೊಂದು ಚಿಕ್ಕದಾದಂಥ ಲಿವಿಂಗ್ ಏರಿಯಾ ಸಿಗುತ್ತೆ. ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿ ಫ್ಯಾನ್ ಕೂಡ ಹಾಕಿದ್ದಾರೆ. ಇಲ್ಲೊಂದು ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಈ ಕಡೆ ಆರ್ಚ್ ಟೈಪ್ ಮಾಡಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಒಂದು ಬೆಡ್ರೂಮ್ ಹಾಗೆ ಸ್ಟಡಿ ಟೇಬಲ್ ಸಿಗುವಂಥದ್ದು. ಬುಕ್ ರ್ಯಾಕ್ ಹಾಗೆ ಸ್ಟಡಿ ಟೇಬಲ್ ಸಿಗುತ್ತೆ. ನಾರ್ತ್ ಈಸ್ಟ್ ಕಾರ್ನರ್ಗೆ ಕರೆಕ್ಟಾಗಿ ಮಾಡಿದ್ದಾರೆ ವಾಸ್ತು ಪ್ರಕಾರ. ಇಲ್ಲಿ ಬುಕ್ ರ್ಯಾಕ್ ಬರುತ್ತೆ. ಡ್ರಾಯರ್ಸ್ ಕೊಟ್ಟಿದ್ದಾರೆ. ಸ್ಟಡಿ ಟೇಬಲ್ ಹಾಗೆ ಬುಕ್ ರ್ಯಾಕ್. ಒಂದು ಸಿಂಗಲ್ ಶಟರ್ ವಿಂಡೋ ಕೂಡ ಸಿಗುತ್ತೆ. ಇಲ್ಲೂ ಕೂಡ ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಈ ಕಡೆ ನಮಗೆ ಒಂದು ಬೆಡ್ರೂಮ್ ಸಿಗುವಂಥದ್ದು. ಕಿಡ್ಸ್ ರೂಮ್. ಈ ಕಿಡ್ ರೂಮ್ ಅಲ್ಲಿ ನಿಮಗೆ 3 ಶೇಟರ್ ವಿಂಡೋ ಸಿಗುತ್ತೆ. ಒಂದು ಸೈಡಲ್ಲಿ 2 ಶೇಟರ್ ಆಗಿ ಒಂದು ಸೈಡಲ್ಲಿ 1 ಶೇಟರ್ ವಿಂಡೋ ಸಿಗುತ್ತೆ. ಕಿಂಗ್ ಸೈಜ್ ಕಾಟ್ ಮಾಡಿದ್ದಾರೆ. ಕುಷನ್ಡ್ ಹೆಡ್ ಬೋರ್ಡ್ ಮಾಡಿರುವಂಥದ್ದು. ಕಾಟ್ನ 2 ಕಡೆ ಡ್ರಾಯರ್ ಸಿಗುತ್ತೆ. ಹಾಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಮೇಲೆ ಲಾಫ್ಟ್ ಸಿಗುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಹಾಗೆ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಫ್ಯಾನ್ ಕೂಡ ಇನ್ಸ್ಟಾಲ್ ಮಾಡಿರುವಂಥದ್ದು. ಐಟಂಬರ್ಗ್ನ BLDC ಫ್ಯಾನ್ ಹಾಕಿದ್ದಾರೆ. ಇಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಸಿಗುತ್ತೆ ನಿಮಗೆ. ಬಾತ್ರೂಮಲ್ಲಿ ಎಲ್ಲ ಫಿಟ್ಟಿಂಗ್ಸೂ ಕಂಪ್ಲೀಟ್ ಆಗಿರುವಂಥದ್ದು ನೋಡ್ಬೋದು ನೀವು.
ಇನ್ನು ಇಲ್ಲಿಂದ ಮತ್ತೆ ನಾವು ಈ ಕಡೆ ಬಂದರೆ ಮಾಸ್ಟರ್ ಬೆಡ್ರೂಮ್ನ ಡೋರ್ ಬಂದು ನಿಮಗೆ ಇಲ್ಲಿ ಸಿಗುವಂಥದ್ದು. ಇಲ್ಲಿ ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ನಲ್ಲಿ 4 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಸೆಂಟರ್ನಲ್ಲಿ ಕಾಟ್ ಮಾಡಿ, ಕಾಟ್ನ 2 ಕಡೆ ಸಿಂಗಲ್ ಶಟರ್ ವಿಂಡೋ ಕೊಟ್ಟಿದ್ದಾರೆ. ಈ ಕಡೆ ಒಂದು 2 ಶಟರ್ ವಿಂಡೋ ಸಿಗುವಂಥದ್ದು. ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು ಇಂಟೀರಿಯರ್ ವರ್ಕ್ ಎಲ್ಲ. ಕಾಟ್ನಲ್ಲಿ ಬಂದು ನಿಮಗೆ ಕುಷನ್ಡ್ ಹೆಡ್ ಬೋರ್ಡ್ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಕುಷನ್ಡ್ ಹೆಡ್ ಬೋರ್ಡ್ ಮಾಡಿರುವಂಥದ್ದು. ಹಾಗೆ ಹೆಡ್ ಬೋರ್ಡ್ ಹಾಗೆ ಫಾಲ್ ಸೀಲಿಂಗ್ ಕಂಟಿನ್ಯೂ ಮಾಡಿರುವಂಥದ್ದು ವುಡ್ ವರ್ಕ್ನಲ್ಲೇ. ಕಾಟ್ನ ಆಪೋಸಿಟ್ ಅಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ, ಅದು ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು, ಬೀಮ್ ಕವರ್ ಮಾಡಿರುವಂಥದ್ದು, ಇದು ವುಡ್ ವರ್ಕ್ನಲ್ಲಿ ನೋಡ್ಬೋದು. ಈ ಕಡೆ ನಮಗೆ ಅಟ್ಯಾಚ್ಡ್ ಬಾತ್ರೂಮ್ ಸಿಗುತ್ತೆ. ವಾಕಿನ್ ವಾರ್ಡ್ರೋಬ್ ವಿತ್ ಬಾತ್ರೂಮ್ ಕೊಟ್ಟಿರುವಂಥದ್ದು. ಇಲ್ಲಿ ವಾಕಿನ್ ವಾರ್ಡ್ರೋಬ್ ಸಿಗುತ್ತೆ ನೋಡ್ಬೋದು. ಓಪನ್ ಟೈಪ್ ಡೋರ್ಸ್ ಕೊಟ್ಟಿದ್ದಾರೆ ವಾಕಿನ್ ವಾರ್ಡ್ರೋಬ್ ಒಳಗಡೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು. ಅಟ್ಯಾಚ್ಡ್ ಬಾತ್ರೂಮ್ ಬಂದು ಇಲ್ಲಿ ಬರುತ್ತೆ. ಕಮೋಡ್ ಹಾಕಿದ್ದಾರೆ. ಹ್ಯಾಂಡ್ ಶವರ್ ಹಾಗೆ ಹೆಡ್ ಶವರ್ ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಯೂಸ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಎಲ್ಲ ಜಾಗ್ವಾರ್ ಬ್ರ್ಯಾಂಡ್ನ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ವಾಶ್ ಬೇಸನ್ ಕೂಡ ಜಾಗ್ವಾರ್ದೇ ಯೂಸ್ ಮಾಡಿರುವಂಥದ್ದು. ಕಮೋಡ್ ಕೂಡ ವಾಶ್ ಬೇಸನ್ ಜಾಗ್ವಾರ್ ಬ್ರ್ಯಾಂಡ್ನ ಕಮೋಡ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ಮಿರರ್ ಬರುತ್ತೆ. ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಕೊಟ್ಟಿರುವಂಥದ್ದು. ಟೈಲಿಂಗ್ ಬಂದು ನಿಮಗೆ ಎಲ್ಲ 10 ಫೀಟ್ ಹೈಟ್ ರೂಫ್ ಹೈಟ್ವರೆಗೂ ಟೈಲಿಂಗ್ ಮಾಡಿದ್ದಾರೆ. ಇನ್ನು ಈ ರೂಮಲ್ಲಿ ನಮಗೆ ಬಾಲ್ಕನಿ ಕೂಡ ಸಿಗುವಂಥದ್ದು. ಇಲ್ಲಿ ಬಂದು ಬಾಲ್ಕನಿ ಬರುತ್ತೆ. ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ ಇದು. ಬಾಲ್ಕನಿ ರೈಲಿಂಗ್ಸ್ ಬಂದು SS ಟ್ಯೂಬ್ ಆಗಿ ಟಫಾನ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಈ ವಾಲ್ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ನಲ್ಲಿ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಇಲ್ಲಿಂದ ನಾವು ಹೊರಗೆ ಬಂದರೆ ಇಲ್ಲೇ ನಮಗೆ ಮತ್ತೆ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗುವಂಥದ್ದು. ಇಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಾವು ಮೇಲೆ ಮಾಸ್ಟರ್ ಬೆಡ್ರೂಮ್ ಮೇಲೆ ನಮಗೆ ಮತ್ತೊಂದು ರೂಮ್ ಸಿಗುವಂಥದ್ದು. ಇಲ್ಲಿ ಈ ರೂಮ್ನಲ್ಲಿ ನಿಮಗೆ ಕಾಟ್ ಮಾಡಿಲ್ಲ. ವಿಂಡೋಸ್ ಬಂದು ಒಂದು 3 ಶಟರ್ ಆಗಿ ಒಂದು 2 ಶಟರ್ನ ವಿಂಡೋ ಸಿಗುತ್ತೆ. ಓಪನ್ ಟೈಪ್ ಡೋರ್ಸ್ನ 2 ವಾರ್ಡ್ರೋಬ್ ಸಿಗುತ್ತೆ. ಸೀಲಿಂಗ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಸಿಗುವಂಥದ್ದು. ಇಲ್ಲೂ ಕೂಡ ಸೇಮ್ ಮಾಸ್ಟರ್ ಬೆಡ್ರೂಮಲ್ಲಿ ಹೇಗಿತ್ತೋ ಅದೇ ಪ್ಯಾಟರ್ನಲ್ಲಿ ಮಾಡಿರುವಂಥದ್ದು ಬಾತ್ರೂಮ್. ಸೇಮ್ ಟೈಲಿಂಗ್ ಕೂಡ. ಇಲ್ಲಿಂದ ಹೊರಗೆ ಬಂದರೆ ಈ ಡೋರ್ ಆಪೋಸಿಟ್ ಅಲ್ಲೇ ನಮಗೆ ಟೆರೆಸ್ಗೆ ಎಂಟ್ರಿ ಆಗೋದಕ್ಕೆ ಡೋರ್ ಕೊಟ್ಟಿರುವಂಥದ್ದು. ಇದು ಕೂಡ ವುಡ್ ಡೋರ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಮೊದಲು ಸಿಟ್ಔಟ್ ಏರಿಯಾ ಸಿಗುತ್ತೆ. ಫ್ಲೋರಿಂಗ್ನಲ್ಲಿ ಟೈಲ್ ಯೂಸ್ ಮಾಡಿದರೆ ಆಂಟಿ ಸ್ಕಿಡ್ ಟೈಲ್. ಮೇಲೆ ಡ್ರೆಸ್ ವರ್ಕ್ ಮಾಡಿ ಶೀಟ್ ಹಾಕಿರುವಂಥದ್ದು, PVC ಶೀಟ್ ಹಾಕಿರುವಂಥದ್ದು. ಇಲ್ಲಿವರೆಗೂ ನಮಗೆ ಟೈಲಿಂಗ್ ಮಾಡಿರುವಂಥದ್ದು ಫ್ಲೋರಿಂಗ್ನಲ್ಲಿ. ಈ ಕಡೆ ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಮೇಲೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ. ಇಲ್ಲಿ ಬಟ್ಟೆ ಒಣಗಾಕೋದಕ್ಕೆ ಕೂಡ ಪ್ರೊವಿಷನ್ ಮಾಡಿರುವಂಥದ್ದು. ವಾಷಿಂಗ್ ಮಿಷಿನ್ ಎಲ್ಲ ಇಡೋದಕ್ಕೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ ನೋಡ್ಬೋದು. ಬಟ್ಟೆ ಒಗೆಯೋದಕ್ಕೆ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಈ ಒಂದು ಬಿಲ್ಡಿಂಗ್ ಬಂದು ನಿಮಗೆ ಕೆಂಗೇರಿ ಮೆಟ್ರೋ ಸ್ಟೇಷನ್ನ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇರುವಂಥದ್ದು. ಕೆಂಗೇರಿ ಮೆಟ್ರೋ ಸ್ಟೇಷನ್ ಇಂದ ಜಸ್ಟ್ ಒಂದು 200 to 300 ಮೀಟರ್ಸ್ ಆಗುವಂಥದ್ದು ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಹಾಗೆ ಒಳ್ಳೆ ಬಜೆಟ್ ಅಲ್ಲಿ ಕೂಡ ಇರುವಂಥದ್ದು. ಬಿಲ್ಡಿಂಗ್ ನ ಪ್ರೈಸ್ ಹಾಗೆ ಡೀಟೇಲ್ಸ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಆಗಿರುತ್ತೆ. ಹಾಗೆ 100% ಲೀಗಲ್ ಡಾಕ್ಯುಮೆಂಟ್ ಇದೆ. ನೀವು ಲೀಗಲ್ ಚೆಕ್ ಮಾಡಿ ಆಮೇಲೆ ಪ್ರೊಸೀಡ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಏನಾದ್ರು ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಪ್ರಾಪರ್ಟಿ.